ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂತ ಅದನ್ನೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತೋಣ. ಮೊದಲನೇದಾಗಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ತುಂಬ ಪ್ರಶ್ನೆಗಳನ್ನು ಕೇಳ್ತಿದ್ರಿ. ಸೊ ಅದಕ್ಕೆಲ್ಲ ಸಂಬಂಧಪಟ್ಟಿದಂತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೋಣ. ಮೊದಲನೇದಾಗಿ ನೋಡೋದಾದರೆ ಮೌಲ್ಯಮಾಪನ ಮುಗಿದಿದೆಯಾ, ಅಂದರೆ ಮೌಲ್ಯಮಾಪನ ಅಂದರೆ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆಯಾ ಅಂತ ಕೇಳ್ತಿದ್ರಿ. ಹಾಗೆ ಅದನ್ನು ನೋಡೋಣ. ಏಪ್ರಿಲ್ 7ಕ್ಕೆ ಸೆಕೆಂಡ್ ಪಿ ಯು ರಿಸಲ್ಟ್ ಬರುತ್ತಾ, ಪಕ್ಕನಾ ಅಥವಾ ಸತ್ಯನಾ ಸುಳ್ಳ ಅಂತ ಕೇಳ್ತಿದ್ರು. ಅದನ್ನು ಹೇಳ್ತೀನಿ. ಹಾಗೆ ಈ ವರ್ಷ ಪಾಸಿಂಗ್ ಮಾರ್ಕ್ಸ್ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಅಂದರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಹಾಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಂತ ಕೇಳ್ತಿದ್ರಿ. ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಹಾಗೆ ಸೆಕೆಂಡ್ ಪಿ ಯು ರಿಸಲ್ಟ್ ಯಾವಾಗ ಬರುತ್ತೆ, ಅಫಿಷಿಯಲ್ ಡೇಟ್ ಅನೌನ್ಸ್ಮೆಂಟ್ ಆಗಿದೆಯಾ, ಅಫಿಷಿಯಲ್ ಆಗಿ ರಿಸಲ್ಟ್ ಬರುವ ಡೇಟ್ ಅನೌನ್ಸ್ ಆಗಿದೆ ಅಂತ ಕೇಳ್ತಿದ್ರಿ. ಅದನ್ನು ಕೂಡ ನೋಡ್ತಾ ಹೋಗೋಣ. ಹಾಗೆ ಮೊಬೈಲ್ನಲ್ಲಿ ಸೆಕೆಂಡ್ ಪಿ ಯು ರಿಸಲ್ಟ್ನ ಹೇಗೆ ನೋಡುವುದು ಈಸಿಯಾಗಿ ಅನ್ನೋದನ್ನು ಲೈವ್ ಒಂದು ಡೆಮೋ ಮೂಲಕ ನಿಮಗೆ ಇದನ್ನು ತೋರಿಸ್ತಾ ಹೋಗ್ತೀನಿ. ಹಾಗೆ ಯಾವ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಯಾವ ವಿದ್ಯಾರ್ಥಿಗಳು ಪಾಸ್ ಆಗಲ್ಲ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಈಗ ಕೇಳ್ತೀರಿ, ಮೌಲ್ಯಮಾಪನ ಸೆಕೆಂಡ್ ಪಿ ಯು ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆಯಾ? ಹೌದು, ಸೆಕೆಂಡ್ ಪಿ ಯು ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ನಿನ್ನೆಗೆ ಅಂದರೆ ಏಪ್ರಿಲ್ 2ಕ್ಕೆ ಏಪ್ರಿಲ್ 2ಗೆ ನಿಮ್ಮ ಇವ್ಯಾಲ್ಯೂಯೇಷನ್ ಅನ್ನೋದು ಅಂದರೆ ಮೌಲ್ಯಮಾಪನ ಅನ್ನೋದು ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮಾರ್ಕ್ಸ್ ಕೂಡ ವೆಬ್ಸೈಟ್ಗೆ ಅಪ್ಲೋಡ್ ಆಗಿರುತ್ತೆ. ಈಗ ಏನಂದರೆ ನಿಮ್ಮ ರಿಸಲ್ಟ್ನ ಬಿಡೋದಷ್ಟೇ ಬಾಕಿ ಇರೋದು, ಮತ್ತು ಏನು ಅನ್ನೋದು ಏನಿಲ್ಲ. ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂದರೆ ಪ್ರೆಸ್ ಮೀಟ್ ಆಗಬೇಕು ಶಿಕ್ಷಣ ಇವ್ರದಿಂದ. ಪ್ರೆಸ್ ಮೀಟ್ ಆಗಾದಮೇಲೆ ರಿಸಲ್ಟ್ ಅನ್ನೋದು ಬಿಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಏಪ್ರಿಲ್ 7ಕ್ಕೆ ಸೆಕೆಂಡ್ ಪಿ ಯು ರಿಸಲ್ಟ್ ಬರುತ್ತಾ, ಪಕ್ಕನ ಅಂತ ಕೇಳ್ತಿದ್ರಿ. ಏಪ್ರಿಲ್ 7ಕ್ಕೆ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ, ಆದರೆ ಪಕ್ಕನ ಅಂತ ಕೇಳಿದ್ರೆ ಇಲ್ಲ. ಯಾಕಂದರೆ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ. ಅಂದರೆ ಕರ್ನಾಟಕ ಬೋರ್ಡಿಂದ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ, ಯಾವುದೇ ರೀತಿ ನೋಟಿಫಿಕೇಷನ್ ಬಂದಿಲ್ಲ. ಅಂದರೆ ಜಸ್ಟ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿ ಎಲ್ಲ ಪ್ರಿಡಿಕ್ಟ್ ಮಾಡ್ತಾ ಇರೋದು ಏಪ್ರಿಲ್ 7ಕ್ಕೆ ಬರುವ ಚಾನ್ಸಸ್ ಜಾಸ್ತಿ ಇದೆ. ಏಪ್ರಿಲ್ 7ಕ್ಕೆ ಬಂದಿಲ್ಲ ಅಂದರೆ ಹೆಚ್ಚು ಅಂದರೆ ಒಂದು ದಿನ ಮುಂದೆ ಹೋಗ್ಬೋದು. ಮೇ ಬಿ ಏಪ್ರಿಲ್ 8ಕ್ಕೆ ಬರ್ಬೋದು ರಿಸಲ್ಟ್. ಈ ಥರ ಚೇಂಜ್ ಆಗುತ್ತೆ, ತುಂಬ ಏನು ಡಿಫ್ರೆನ್ಸ್ ಅನ್ನೋದು ಬರೋಲ್ಲ. ಈ ವರ್ಷ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಮತ್ತು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಪಾಸಿಂಗ್ ಮಾರ್ಕ್ಸ್ ಬಂದುಬಿಟ್ಟು 80ಕ್ಕೆ ನಿಮಗೆ 24 ಮಾರ್ಕ್ಸ್ ಬಂದರೆ ಪಾಸ್ ಆಗ್ತೀರಿ. 80ಕ್ಕೆ 24 ಬಂದರೆ ನೀವು ಪಾಸ್ ಅನ್ನೋದು ಆಗ್ತೀರಿ. ಈಗ ಯಾವ ಥರ ಗ್ರೇಸ್ ಮಾರ್ಕ್ಸ್ ಹೆಂಗೆ ಕೊಡ್ತಾರೆ ಅಂದರೆ, ಯಾರಿಗೆಲ್ಲ 20 ಮಾರ್ಕ್ಸ್ ಬಂದಿರುತ್ತೆ ಅಥವಾ 21 ಬಂದಿರುತ್ತೆ, 22 ಬಂದಿರುತ್ತೆ, ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗಿಬಿಟ್ಟು ಯಾವುದಾದ್ರು ಒಂದು ಸಬ್ಜೆಕ್ಟಲ್ಲಿ 20, 21, 22 ಬಂದಿದ್ದರೆ ಪಾಸ್ ಆಗ್ತಾರೆ. ಅಂದರೆ 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸ್ನ ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರೆ. ಯಾವ್ದಾದ್ರು 2 ಸಬ್ಜೆಕ್ಟ್ ಈ ಥರ 20, 21 ಬಂದಿದ್ರೆ ಆಗಲ್ಲ. ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ದು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಮಾತ್ರ ಫೇಲ್ ಆಗೋ ಸ್ಟೇಜಲ್ಲಿದ್ದರೆ ಈ ಥರ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಪಿ ಯು ರಿಸಲ್ಟ್ ಯಾವಾಗ ಬರುತ್ತೆ, ಅಫಿಷಿಯಲ್ ಡೇಟ್ ಬಂದಿದೆ ಅಂತ ಕೇಳ್ತಿದ್ರಿ. ಅಫಿಷಿಯಲ್ ಡೇಟ್ ಅಂತೂ ಬಂದಿಲ್ಲ. ರಿಸಲ್ಟ್ ಬರುವ ಚಾನ್ಸಸ್ ಯಾವಾಗ ಅಂದರೆ ಏಪ್ರಿಲ್ 7 ಅಥವಾ 8ಕ್ಕೆ ರಿಸಲ್ಟ್ ಅನ್ನೋದು ಬರುತ್ತೆ ಅಂತ ಈಗ ಹೇಳ್ತಿದ್ದಾರೆ ಎಲ್ಲ ಕಡೆ. ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ. ಅನೌನ್ಸ್ಮೆಂಟ್ ಆದ ತಕ್ಷಣ ನಾನು ಇದೇ ಚಾನಲಲ್ಲಿ ಹೇಳ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಅದಕ್ಕೋಸ್ಕರ ಹಾಗೆ ಈಗ ಮೊಬೈಲ್ನಲ್ಲಿ ಸೆಕೆಂಡ್ ಪಿ ಯು ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ಕೇಳ್ತಿದ್ರಿ. ಸೊ ಅದಕ್ಕೆ ಲೈವ್ ಡೆಮೋನ ನಾನು ತೋರಿಸ್ತೀನಿ ಈಸಿಯಾಗಿ. ನೆಕ್ಸ್ಟ್ ಯಾವ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಯಾವ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಅಂದರೆ ಯಾವ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂದರೆ ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ರೆ ಯಾವುದಾದ್ರು ಒಂದು ಸಬ್ಜೆಕ್ಟು ಫೇಲ್ ಆಗೋ ಸ್ಟೇಜಲ್ಲಿದ್ದರೆ ಆ ವಿದ್ಯಾರ್ಥಿಗಳು 100% ಪಾಸ್ ಆಗ್ತಾರೆ. 2 ಸಬ್ಜೆಕ್ಟು ಫೇಲ್ ಆಗೋ ಸ್ಟೇಜಲ್ಲಿದ್ದರೆ ಆ ವಿದ್ಯಾರ್ಥಿಗಳು ಪಾಸ್ ಆಗೋದಿಲ್ಲ. ಇದು ಸತ್ಯ ಅಂತಲೇ ಹೇಳ್ಬೋದು. ಈ ಥರ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಆಗಿರ್ಬೋದು, ಇವ್ಯಾಲ್ಯೂಯೇಷನ್ ಅನ್ನೋದು ಕಂಪ್ಲೀಟ್ ಆಗಿದೆ. ರಿಸಲ್ಟ್ ಡೇಟ್ ಏಪ್ರಿಲ್ 7 ಅಥವಾ 8ಕ್ಕೆ ಬರುತ್ತೆ. ಈಗ ರಿಸಲ್ಟ್ನ ಹೇಗೆ ನೋಡೋದು ಮೊಬೈಲ್ನಲ್ಲಿ ಈಸಿಯಾಗಿ, ನೀವು ಯಾವುದೇ ರೀತಿಯ ಸೈಬರ್ ಸೆಂಟರ್ ಅಥವಾ ಲ್ಯಾಪ್ಟಾಪ್ ಏನೂ ಬೇಡ, ನೀವು ಮೊಬೈಲಲ್ಲೇ ಈಸಿಯಾಗಿ ನೋಡ್ಬೋದು. ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ. ಫಸ್ಟು ನೀವು ಏನು ಮಾಡಬೇಕಂದ್ರೆ ಗೂಗಲ್ ಅಥವಾ ಕ್ರೋಮ್ನ ಓಪನ್ ಮಾಡಿಬಿಟ್ಟು KarResultNick.in ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿಬಿಟ್ಟು ಇಂಟರ್ ಕೊಟ್ಟರೆ, ಸರ್ಚ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಟ್ಬಿಟ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಾಂದರೆ ಕೆಲವೊಂದಷ್ಟು ಸತಿ ಈ ಥರ ಓಪನ್ ಆಗೋಲ್ಲ, ಸರ್ವರು ಲೋಡ್ ಆಗುತ್ತೆ, ನೆಟ್ವರ್ಕ್ ಇಲ್ಲ ಅಂದರೆ ನೆಟ್ವರ್ಕ್ ಇಶ್ಯೂ ಬರುತ್ತೆ. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ತಕ್ಷಣ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವೇನು ಮಾಡಬೇಕು, ಈ ಲಿಂಕ್ ಇರುತ್ತೆ, ಇದೇ ಥರ ಲಿಂಕ್ ಬಂದಿರುತ್ತೆ. ಈ ಥರ ನಿಮ್ಗೆ ಏನು ಬಂದರೆ 2026 ಬಂದಿರುತ್ತೆ. ಇಲ್ಲಿ 8 ಅಂತ ಇದೆ, ಮೇ ಬಿ 7 ಅಥವಾ 8 ಏನು ಬೇಕಾದರೂ ಬರ್ಬೋದು. ಆ ಥರ ಬಂದಿರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು
ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕಿರುತ್ತೆ. ಅಂದರೆ ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತಲ್ಲ ಆ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿಬಿಟ್ಟು ನಿಮ್ಮ ಕಾಂಬಿನೇಷನ್ ಅಂದರೆ ಸೈನ್ಸಾ, ಆರ್ಟ್ಸಾ ಅಥವಾ ಕಾಮರ್ಸಾ ಯಾವ ಕಾಂಬಿನೇಷನ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನೋದನ್ನು ಕೊಡಬೇಕಾಗುತ್ತೆ. ನೀವು ಸಬ್ಮಿಟ್ ಕೊಟ್ಟ ತಕ್ಷಣ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನೋದು ಬರುತ್ತೆ, ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನೋದು ಶೋ ಆಗಲ್ಲ, ಎರರ್ ಬರುತ್ತೆ. ಅಂದರೆ ಎಟ್ ಎ ಟೈಮ್ ತುಂಬ ಜನ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ಸಬ್ಮಿಟ್ ಅನ್ನೋದನ್ನು ಕ್ಲಿಕ್ ಮಾಡಿದ ತಕ್ಷಣ ರಿಸಲ್ಟ್ ಅನ್ನೋದು ಬರಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿದ್ರೆ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಕೆಲವೊಂದಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಶೋ ಆಗುತ್ತೆ. ರಿಸಲ್ಟ್ ಶೋ ಆದ ತಕ್ಷಣ ಈ ಥರ ಒಂದು ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ ಅಂತ ಇರುತ್ತೆ. ಪಾಸಿಂಗ್ ಮಾರ್ಕ್ಸ್, ಸ್ಕೋರ್ ಅನ್ನೋದು ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ PU ರಿಸಲ್ಟ್ನ ಹೇಗೆ ನೋಡೋದು, ರಿಸಲ್ಟ್ ಯಾವಾಗ ಬರುತ್ತೆ, ಹಾಗೆ ಮೌಲ್ಯಮಾಪನ ಕೂಡ ಕಂಪ್ಲೀಟ್ ಆಗಿದೆ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ಹಾಗೆ ರಿಸಲ್ಟ್ ಬಂದ ತಕ್ಷಣ ಯಾವ ಟೈಮಿಗೆ ಬರುತ್ತೆ ಎಲ್ಲದನ್ನು ಕೂಡ ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.